ವೀಕ್ಷಕರೇ, ನಾವು ಆಹಾರದ ರೂಪದಲ್ಲಿ ಏನನ್ನ ಸೇವಿಸ್ತೀವೋ ಅದರಂತೆಯೇ ನಮ್ಮ ದೇಹ ಪ್ರತಿಕ್ರಿಯಿಸುತ್ತೆ. ಅದರಲ್ಲೂ ನಾವು ಕುಡಿಯುವ ನೀರು ಇಲ್ಲಿ ಪ್ರಧಾನ ಪಾತ್ರವನ್ನ ವಹಿಸುತ್ತೆ. ನಾವು ನಿತ್ಯ ಕುಡಿಯುವ ನೀರು ನಿಜವಾಗ್ಲೂ ಶುದ್ಧವೇ? ಅದು ಸತ್ವಯುತವೇ? ಆರೋಗ್ಯಕರವೇ? ದಿನವೂ ನಾವು ಕುಡಿಯುವ ನೀರಿನ ಶುದ್ಧತೆಯ ಗುಣಮಟ್ಟದ ಬಗ್ಗೆ ನಾವು ಯಾವತ್ತಾದರೂ ಯೋಚಿಸಿದ್ದೀವ? ಇವತ್ತು ಬಜಾರ್ನಲ್ಲಿ ಎಷ್ಟೋ ವಿಧವಾದ ಪ್ಯೂರಿಫೈರ್ಗಳು, RO UV ಮಿನರಲ್ ಯುಕ್ತ ನೀರಿನ ಕಂಪನಿಗಳು ಲಭ್ಯವಿವೆ. ಅವೆಲ್ಲವೂ ನಿಜಕ್ಕೂ ಶುದ್ಧವೇ? ಇಷ್ಟಕ್ಕೂ ಇಲ್ಲಿ ನೀರಿನ ಶುದ್ಧತೆಯನ್ನ ಅಳೆಯುವುದು ಹೇಗೆ? ಯಾವ ಯಾವ ಅಂಶಗಳು ನೀರಿನ ಶುದ್ಧತೆಯನ್ನ ದೃಢೀಕರಿಸ್ತವೆ? ಏನಿದು ಸೆರಾಕೇರ್ನ ಜೇಡ್ ಅಯೋನೈಸರ್ ವಾಟರ್ ಡಿವೈಸ್? ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡಿ. ಇವತ್ತಿನ ದಿವಸ ನಿಮಗೆ ಜೇಡ್ ಹೆಲ್ತ್ ಆಲ್ಕಲೈನ್ ಅಯೋನೈಸರ್ ವಾಟರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಏನಕ್ಕಾಗಿ ಆ ನೀರು ಅಷ್ಟು ಬೆಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಫುಲ್ ಅಂಡ್ ಫುಲ್ ಡೀಟೇಲ್ ಆಗಿ ನಿಮಗೆ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಈ ಒಂದು ವಾಟರ್ ಡಿವೈಸ್ಗೆ ಬಂದ್ಬಿಟ್ಟು ನಮಗಾಗಿ ಏನೇನು ಸರ್ಟಿಫಿಕೇಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ISO ಸರ್ಟಿಫಿಕೇಟ್ಸ್, ನೆಕ್ಸ್ಟ್ ಬಂದು US ಫುಡ್ ಅಂಡ್ ಡ್ರಗ್ಸ್ ಅಡ್ಮಿನಿಸ್ಟ್ರೇಷನ್ ಸರ್ಟಿಫಿಕೇಟ್ಸ್, ನೆಕ್ಸ್ಟ್ ಈ ಒಂದು ವಾಟರ್ ಡಿವೈಸ್ ಬಂದು ಮೆಡಿಕಲ್ ಡಿವೈಸ್ ಅಂತ ಹೇಳಿ ಅಪ್ರೂವ್ ಆಗಿರುವಂಥ ಸರ್ಟಿಫಿಕೇಟ್ಸ್ ನಮ್ಮ ಜೇಡ್ ವಾಟರ್ಗೆ ಕೊಟ್ಟಿದ್ದಾರೆ. ಏನಕ್ಕಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ತಿಳಿಸ್ತೀನಿ ಬನ್ನಿ. ಇದು RO ವಾಟರ್ ಅಲ್ಲ, UV ವಾಟರ್ ಅಲ್ಲ, ಇದು ಬಂದು ಮೆಡಿಕಲ್ ಡಿವೈಸ್ ಅಂತ ಹೇಳ್ಬಿಟ್ಟು ಅಪ್ರೂವಲ್ ಆಗಿರುವಂಥ ಒಂದು ವಿಷಯ. ಈಗ ಬಂದ್ಬಿಟ್ಟು ಮಾತ್ರೆ ಇಲ್ಲದೆ, ಮೆಡಿಸಿನ್ಸ್ ಇಲ್ಲದೆ, ಇಂಜೆಕ್ಷನ್ಸ್ ಇಲ್ಲದೆ ಬಂದ್ಬಿಟ್ಟು ನಮಗೆ ಈ ನೀರಿಂದನೇ ತುಂಬ ಗುಣ ಅನ್ನೋದು ಆಗ್ತಾ ಇರುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ ಸೊ ಇದರ ಮುಖಾಂತರ pH ಲೆವೆಲ್ ಅಂತ ಹೇಳ್ತೀವಿ. ಸೊ ಈ pH ಲೆವೆಲ್ ಬಂದು ನಮ್ಮ ನೀರಲ್ಲೂ ಸರಿ, ನಾವು ನಮ್ಮ ದೇಹದಲ್ಲೂ ಸರಿ ಕರೆಕ್ಟಾಗಿ ಇರಬೇಕು. ಅದು ಯಾವ ಥರ ಅಂತ ಹೇಳಿದ್ರೆ 7 ಪಾಯಿಂಟ್ ಮೇಲ್ಗಡೆ ಇರುವಾಗ pH, ಆವಾಗ ಬಂದು ನಮ್ಮ ದೇಹ ಆಲ್ಕಲೈನ್ ಆಗಿರುತ್ತೆ. pH 7 ಪಾಯಿಂಟ್ ಕೆಳಗಡೆ ಇರುವಾಗ ನಮ್ಮ ದೇಹ ಅಸಿಡಿಕ್ ಆಗಿರುತ್ತೆ. ಯಾವಾಗ ನಮಗೆ ಅಸಿಡಿಕ್ ಆಗಿ ಚೇಂಜ್ ಆಗುತ್ತಾ ನಮ್ಮ ಬಾಡಿ, ಆವಾಗ ನಮಗೆ ಎಲ್ಲ ಥರದ ಪ್ರಾಬ್ಲಮ್, ಶುಗರ್, BP, ಥೈರಾಯ್ಡ್ಸ್, ಈ ಥರ ಎಲ್ಲ ಪ್ರಾಬ್ಲಮ್ ನಮಗೆ ಕ್ರಿಯೇಟ್ ಆಗುತ್ತೆ. ಅದೇ ನಮ್ಮ ಬಾಡಿ ಆಲ್ಕಲೈನ್ ಆಗಿರುವಾಗ ನಮಗೆ ಏನೇ ಪ್ರಾಬ್ಲಮ್ ಇದ್ರೆ ಅದನ್ನು ಗುಣ ಆಗುತ್ತೆ. ಮುಂದಕ್ಕೆ ಬರೋ ಪ್ರಾಬ್ಲಮ್ ನಾನು ಗುಣ ಮಾಡುವಂಥದ್ದು ನಮ್ಮ ಒಂದು ಆಲ್ಕಲೈನ್ ವಾಟರ್ ಡಿವೈಸ್. ಸೊ ಯಾವ ನೀರಲ್ಲಿ pH ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಈಗ ಡೆಮಾನ್ಸ್ಟ್ರೇಷನ್ಸ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾರ್ಮಲ್ ವಾಟರ್, ಸೊ ಈಗ ನೋಡಿ, ಇದು ಬಂದು ಜೇಡ್ ವಾಟರ್, ಇದು ಬಂದು ನಾರ್ಮಲ್ ವಾಟರ್. ಈಗ ನಾ ಇದು pH ಲಿಕ್ವಿಡ್ನ ಹಾಕುವಾಗ ಯಾವ ನೀರಲ್ಲಿ ಎಷ್ಟು pH ಬರ್ತಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನೋಡಿ, ಇದರ pH ಯಾವ ಥರ ಇದೆ, ನಮ್ಮ ನೀರಿನ pH ಯಾವ ಥರ ಇದೆ. ಸೊ ಅವಾಗ ನಾವು ನಾರ್ಮಲ್ ವಾಟರ್ pH ಬಂದು ನಮಗೆ 7 ಪಾಯಿಂಟ್ ಕೆಳಗಡೆ ಇರುತ್ತೆ. ಅವಾಗ ಆ ನೀರು ನಾವು ಕುಡಿಯುವಾಗ ನಮ್ಮ ದೇಹದಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಅದೇ ನಮ್ಮ ಜೇಡ್ ವಾಟರ್ನ ಕುಡಿಯುವಾಗ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ. ಹೇಗೆ ಅಂದರೆ ನಮ್ಮಲ್ಲಿ ಬಂದು pH ಲೆವೆಲ್ ಪ್ರಾಪರ್ ಆಗಿ ಇರೋದ್ರಿಂದಾನೆ. ನೆಕ್ಸ್ಟ್ ಅಂತ ಹೇಳಿದ್ರೆ ಇವಾಗ ORP ಅಂತ ಹೇಳಿದ್ರೆ ಅದೇನಕ್ಕಾಗಿ ಅಂತ ಹೇಳಿದ್ರೆ, ಇವಾಗ ಬಂದು ನಾವು ಒಂದು ಊಟ, ಈಗ ಎಕ್ಸಾಂಪಲ್ ಊಟ ನಾವು ಕೆಟ್ಟೋಗಿದೆಯಾ ಇಲ್ವಾ ಅಂತ ಹೇಗೆ ನೋಡ್ತೀವಿ, ಅದರ ಸ್ಮೆಲ್ಲು ನೆಕ್ಸ್ಟ್ ಅದನ್ನ ನೋಡೋವಾಗ ಗೊತ್ತಾಗುತ್ತೆ. ಅದೇ ಥರನ ಇವಾಗ ನಾವು ಕುಡಿಯೋ ನೀರು ಬಂದು ಚೆನ್ನಾಗಿದೆಯಾ ಇಲ್ಲ ಕೆಟ್ಟೋಗಿದೆಯಾ, ಅದು ಯಾವ ಥರ ಇರಬೇಕು ಅಂತ ಹೇಳಿ ನಾವು ಈ ಟೆಸ್ಟಿಂಗ್ ಮುಖಾಂತರ ಇವಾಗ ನಾವು ನೋಡೋಣ. ನಾರ್ಮಲ್ ವಾಟರ್. ಸೊ ಈಗ ಈ ORP ಲಿಕ್ವಿಡ್ ನಾನು ಹಾಕ್ತೇನೆ. ಸೊ ನೋಡಿ, ನಾವು ಕುಡಿಯೋ ನೀರು ಕೆಟ್ಟೋಗಿದೆಯಾ ಇಲ್ಲ ಚೆನ್ನಾಗಿದೆಯಾ ಅಂತ ಹೇಳಿ ಈ ಟೆಸ್ಟಿಂಗ್ ಮುಖಾಂತರ ಗೊತ್ತಾಗುತ್ತೆ. ಸೊ ಇದರಲ್ಲಿ ನಮ್ಮ ಜೇಡ್ ವಾಟರ್ಲಿ ಬಂದು ನಿಮಗೆ ORP ಅನ್ನೋ ಒಂದು ವಿಷಯ ಇದೆ. ಅದೇ ನೀವು ನಾರ್ಮಲ್ ವಾಟ್ರಲ್ಲಿ ನೋಡುವಾಗ ಆ ORP ಇಲ್ಲ. ಆವಾಗ ಈ ನೀರನ್ನ ಕುಡಿಯುವಾಗ ನಮಗೆ ಏನನ್ನು ಯೂಸಸ್ ಅನ್ನೋದು ಆಗೋದಿಲ್ಲ. ಜೇಡ್ ವಾಟರ್ ಕುಡಿಯುವಾಗ ನಿಮಗೆ ಹೆಲ್ತ್ ವೈಸ್ ತುಂಬ ಬೆನಿಫಿಟ್ ಅನ್ನೋದು ನಿಮಗೆ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಾವು ಕುಡಿಯೋ ನೀರು ಬಂದು ಅಯೋನೈಸ್ಡ್ ಆಗಿ ಇದೆಯಾ ಅಂತ ಹೇಳಿ ಗೊತ್ತಾಗಲ್ಲ. ಅದು ನಾವು ಟೆಸ್ಟಿಂಗ್ ಮುಖಾಂತರ ನೋಡಿದ್ರೆ ಮಾತ್ರನೇ ಗೊತ್ತಾಗುತ್ತೆ. ಸೊ ಆ ಒಂದು ಟೆಸ್ಟಿಂಗ್ ನಾನು ಈಗ ನಿಮಗೆ ತೋರಿಸ್ತೇನೆ. ಸೊ ಈಗ ಇದು ನೋಡಿ, ಇದು ಬಂದು ನಮ್ಮ ಜೇಡ್ ಹೆಲ್ತ್ ಆಲ್ಕಲೈನ್ ವಾಟರ್ ಯಾವ ಥರ ಅಯೋನೈಸ್ಡ್ ಆಗಿ ಇದೆ. ಓಕೆನಾ? ಅದೇ ಇವಾಗ ನಾರ್ಮಲ್ ವಾಟರ್ನ ನೋಡಿ, ಇದು ಯಾವ ಥರ ಅಯೋನೈಸ್ಡ್ ಆಗಿದೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಮಗೆ ಅಷ್ಟು ಯೂಸಬಲ್ ಅನ್ನೋದು ಆಗೋದಿಲ್ಲ. ನಮ್ಮ ನೀರಿನಲ್ಲಿ ಆಕ್ಟಿವ್ ಹೈಡ್ರೋಜನ್ ಇರೋದ್ರಿಂದ ಸೊ ಈ ನೀರು ತುಂಬಾ ನಿಮಗೆ ಬೆನಿಫಿಟ್ ಅನ್ನೋದು ಮಾಡುತ್ತೆ. ಸೊ ನೋಡಿ, ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ನೀರಿನ ಯಾವ ಥರ ಇದೆ ಅಂತ ಹೇಳಿ ನಾವು ತಿಳ್ಕೊತೀವಿ. ಇವಾಗ ನೆಕ್ಸ್ಟ್ ಪೆಸ್ಟಿಸೈಡ್ ಫುಡ್ಸ್. ಈಗ ನಾವು ತಗೊಳ್ಳೋ ಪ್ರತಿಯೊಂದು ಊಟನೂ ಕೂಡ ನಮ್ಮಲ್ಲಿ ಪ್ರಾಬ್ಲಮ್ ಕೊಡುವಂಥ ಒಂದು ವಿಷಯ ಅಂತ ಹೇಳ್ಬೋದು. ಸೊ ನಾವು ತಗೊಳ್ಳೋವಂಥದ್ದು ಸರಿ, ಮಕ್ಕಳು ಕೂಡ ಇವಾಗ ಜಾಸ್ತಿ ಬಂದ್ಬಿಟ್ಟು ಜಂಕ್ ಫುಡ್ಸ್ ಎಲ್ಲ ತಗೊಳ್ತಿದ್ದಾರೆ. ಮಕ್ಳಿಗೂ ಯಾವ ಥರ ಅದು ಎಫೆಕ್ಟ್ಸ್ ಮಾಡುತ್ತೆ, ಅದರಿಂದ ನಾವು ಸರಿ ಹೋಗಬೇಕು, ಅದರಿಂದ ನಾವು ದೂರ ಇರಬೇಕು ಅಂದರೆ ಅದಕ್ಕೆ ಏನು ಮಾಡಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಎಕ್ಸಾಂಪಲ್ ಅಕ್ಕಿ ನಾವು ತಗೊಳ್ಬೇಕು ಅಂತ ಹೇಳಿದ್ರೆ
ಮುಂಚೆ ಬಂದ್ಬಿಟ್ಟು ವರ್ಷಕ್ಕೆ ಒಂದು ಬೆಳೆ ತೆಗಿತಾ ಇದ್ರು, ಇವಾಗ ಒಂದು ವರ್ಷಕ್ಕೆ 3 ಬೆಳೆ ತೆಗಿತಾ ಇದ್ದಾರೆ. ಸೊ ಅದರಲ್ಲೂ ಜಾಸ್ತಿ ಕೆಮಿಕಲ್ಸ್ ಹಾಕಿ ಬೆಳೆಸೋದ್ರಿಂದನೇ ಅಷ್ಟು ಫಾಸ್ಟಾಗಿ ಅದು ಬೆಳೆಯೋಕ್ಕೆ ಸಾಧ್ಯತೆ. ಸೊ ಇವಾಗ ನಾವು ಅಕ್ಕಿನ ಬಂದು ಒಂದು ಸಲ ವಾಶ್ ಮಾಡ್ತೀವಿ, ಅದರಲ್ಲಿರೋ ಕೆಮಿಕಲ್ಸ್ ಬಂದಿರುತ್ತಾ ಅಂತ ಹೇಳಿ ನಮಗೆ ಗೊತ್ತಿರೋಲ್ಲ ಅಲ್ವಾ. ಸೊ ಅದರ ಒಂದು ಡೆಮೋ ಕೂಡ ನಾನು ನಿಮಗೆ ಈಗ ತೋರಿಸ್ಕೊಡ್ತೇನೆ. ಇದು ಬಂದು ಜೇಡ್ ವಾಟರ್, ಇದು ಬಂದು ನಾರ್ಮಲ್ ವಾಟರ್. ಓಕೆನಾ. ಈಗ ಬಂದ್ಬಿಟ್ಟು ನಾವು ಪ್ರತಿ ದಿವಸ ಯೂಸ್ ಮಾಡುವಂಥ ಅಕ್ಕಿ. ಸೊ ಇದರಲ್ಲೇ ನೀವು ನೋಡ್ಬೋದು ನಮ್ಮಲ್ಲಿ ಬಂದು ಯಾವ ಥರ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು. ನೀವು ನಾರ್ಮಲ್ ವಾಟ್ರಲ್ಲಿ ಬಂದ್ಬಿಟ್ಟು ಅಕ್ಕಿನ ಎಷ್ಟು ಸಲ ವಾಶ್ ಮಾಡಿದ್ರೆ ಅದರಲ್ಲಿರೋ ಕೆಮಿಕಲ್ಸ್ ನಿಮಗೆ ಆಚೆ ಬರಲ್ಲ. ಅದೇ ಜೇಡ್ ವಾಟರ್ ಅಂತ ಹೇಳುವಾಗ ಅದರಲ್ಲಿರೋ ಕೆಮಿಕಲ್ಸ್ ನಿಮಗೆ ಬಂದು ರಿಮೂವ್ ಮಾಡಿ ಕೊಡುತ್ತೆ. ಸೊ ಅವಾಗ ಇದರಲ್ಲಿ ನೀವು ಈ ನೀರಲ್ಲಿ ಬಂದ್ಬಿಟ್ಟು ಕುಡಿಯೋಂಥದಕ್ಕೆ ಮಾತ್ರ ಅಲ್ಲ, ಅಡುಗೆ ಮಾಡೋದಕ್ಕೂ ಸರಿ, ನೆಕ್ಸ್ಟ್ ವೆಜಿಟೇಬಲ್ ತರಕಾರಿ ತೊಳೆಯೋಂಥದಕ್ಕೆ, ಅಕ್ಕಿ ತೊಳೆಯೋಂಥದಕ್ಕೆ, ಇದಕ್ಕೆ ಕೂಡ ಈ ಒಂದು ನೀರಲ್ಲಿ ನಿಮಗೆ ತುಂಬ ಯೂಸಸ್ ಅನ್ನೋದು ಆಗ್ತಾ ಇರುತ್ತೆ. ನಾರ್ಮಲ್ ವಾಟರ್ಗಿಂತನೂ ಈ ನೀರು ನಿಮಗೆ ತುಂಬ ಹೆಲ್ತ್ ವೈಸ್ ತುಂಬ ಬೆನಿಫಿಟ್ ಮಾಡುವಂಥದ್ದು ನಮ್ಮ ಜೇಡ್ ವಾಟರ್ ಮಾತ್ರನೇ. ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ ಮಕ್ಕಳಿಗೂ ಕೂಡ ಈ ನೀರನ್ನ ಕೊಡ್ತಾ ಬರುವಾಗ ಮಕ್ಕಳ ದೇಹದಲ್ಲೂ pH ಬಂದು ಕರೆಕ್ಟಾಗಿ ಲೆವೆಲಲ್ಲಿ ಇರುತ್ತೆ. ನೆಕ್ಸ್ಟ್ ಮಕ್ಕಳು ಕೂಡ ಹೆಲ್ತಿಯಾಗಿರ್ತಾರೆ. ಇವಾಗ ನೀವು ಹೇಗೆ ಮಾತ್ರೆ ತಗೊಳ್ತಿದ್ದೀರಾ, ನಿಮ್ಮ ಮಕ್ಕಳು ಈ ನೀರನ್ನ ಕುಡಿಯುವಾಗ ಪ್ರಿವೆನ್ಷನ್ ಆಗಿ ಇರ್ತಾರೆ. ಮಕ್ಕಳಿಗೂ ಕೂಡ ಈ ನೀರು ಕೊಡುವಾಗ ಹೆಲ್ತ್ ವೈಸ್ ಒಳ್ಳೆ ಬೆನಿಫಿಟ್ಸ್ ಅನ್ನೋದು ಆಗ್ತಾ ಇರುತ್ತೆ. ಕ್ಯಾಲ್ಶಿಯಂ ಅನ್ನೋ ಒಂದು ವಿಷಯನೂ ನಮಗೆ ಬೇಕಾಗುತ್ತೆ. ಸೊ ಕ್ಯಾಲ್ಶಿಯಂ ಏನಕ್ಕೆ ಬೇಕು, ನಮ್ಮ ಬೋನ್ಸ್ ಬಂದು ನಮಗೆ ಸ್ಟ್ರಾಂಗ್ ಆಗಿರುವಾಗಲೇ ನಾವು ಏನು ಕೆಲಸ ಇದ್ರೂ ಮಾಡೋಕ್ಕೆ ಸಾಧ್ಯತೆ ಅನ್ನೋದು ಆಗುತ್ತೆ. ಮುಂಚೆಲ್ಲ ನೋಡಬೇಕಂದ್ರೆ ಕೆಳಗಡೆ ಬಿದ್ದಿದ ತಕ್ಷಣ ಎದ್ದು ಹೋಗ್ತಾ ಇದ್ರು, ಆವಾಗ ಅವ್ರ ಬೋನ್ಸ್ ಬಂದು ಅಷ್ಟು ಸ್ಟ್ರಾಂಗ್ ಆಗಿತ್ತು. ಈಗಿನ ಕಾಲದ ಮಕ್ಕಳೆಲ್ಲ ಕೆಳಗಡೆ ಬಿದ್ದಿದ ತಕ್ಷಣ ಬೋನ್ಸ್ ಬ್ರೇಕ್ ಆಗುತ್ತೆ. ರೀಸನ್ಸ್ ಬಂದು ಆ ಬೋನ್ಸ್ ಬಂದು ವೀಕ್ ಆಗಿರೋದ್ರಿಂದಾನೆ. ಏನಕ್ಕಾಗಿ ವೀಕ್ ಆಗಿದೆ ಅಂದರೆ ಕ್ಯಾಲ್ಶಿಯಂ ಲೆವೆಲ್ ಪ್ರಾಪರ್ ಆಗಿ ನಮಗೆ ಸಿಗ್ತಾ ಇಲ್ಲ. ಈಗ ಕ್ಯಾಲ್ಶಿಯಂ ಅನ್ನೋ ಒಂದು ವಿಷಯ ನಮಗೆ ಯಾವಾಗ ಸಿಗುತ್ತೆ, ಅದು ಯಾವುದ್ರಲ್ಲಿ ಸಿಕ್ಕಿದ್ರೆ ಒಳ್ಳೇದು ಅಂತ ಹೇಳುವಾಗ ನಾವು ಕುಡಿಯೋ ನೀರಿನಲ್ಲಿ ಕ್ಯಾಲ್ಶಿಯಂ ಇದೆಯಾ, ಆ ನೀರಲ್ಲಿ ಕ್ಯಾಲ್ಶಿಯಂ ಇರುವಾಗ ನಮ್ಮ ಬೋನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆವಾಗ ನಮಗೆ ಯಾವ ಪ್ರಾಬ್ಲಮ್ಮು ಬರದೇ ಇರುತ್ತೆ. ಈಗ ನೀರಲ್ಲಿ ಬಂದು ಕ್ಯಾಲ್ಶಿಯಂ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಒಂದು ಡೆಮೋನ ನಿಮಗೆ ನಾನು ತೋರಿಸ್ಕೊಡ್ತೇನೆ. ಇದು ನೋಡಿ, ಇದು ಬಂದು ಜೇಡ್ ವಾಟರ್, ಇದು ಬಂದು ನಾರ್ಮಲ್ ವಾಟರ್. ಸೊ ಯಾವ ಥರ ಡೆಮೋ ಅಂತ ಹೇಳಿದ್ರೆ, ಇವಾಗ ಅರಿಶಿನ, ಈಗ ನೋಡಿ ನಾರ್ಮಲ್ ಆಗಿ ನಾವು ಅರಿಶಿನ ಬಂದು ರೆಡ್ ಕಲರ್ ಆಗಿ ಹಾಕ್ಬೇಕಂದ್ರೆ ಸುಣ್ಣ ಹಾಕ್ತೀವಿ. ಈಗ ಸುಣ್ಣ ಬಂದು ಕ್ಯಾಲ್ಶಿಯಂ, ಓಕೆನಾ. ಅದನ್ನ ಬಂದು ನಾವು ಅರಿಶಿನದಲ್ಲಿ ಮಿಕ್ಸ್ ಮಾಡುವಾಗ ಅದು ಬಂದು ರೆಡ್ ಕಲರ್ ಆಗಿ ಆಗುತ್ತೆ. ಅದೇ ನಾರ್ಮಲ್ ಡೈರೆಕ್ಟ್ ಅರಿಶಿನೇ ಬಂದು ನಾವು ನೀರಿಗೆ ಹಾಕುವಾಗ ಅದು ಕಲರ್ ಚೇಂಜ್ ಆಗುತ್ತಾ ಆಗಲ್ವಾ, ಅದನ್ನ ನಾವು ನೋಡ್ಬೇಕಲ್ವಾ. ಸೊ ಹಾಗಾಗಿ ನೋಡಿ, ಇದು ಬಂದು ನಾರ್ಮಲ್ ವಾಟರ್, ಇದು ಬಂದು ಜೇಡ್ ವಾಟರ್. ಸೊ ನೋಡಿ, ಯಾವುದೂ ಥರದ ಕೆಮಿಕಲ್ಸ್ನ ನಾವು ಹಾಕಲಿಲ್ಲ. ಡೈರೆಕ್ಟ್ ಅರಿಶಿನ ಬಂದು ನಮ್ಮ ಜೇಡ್ ವಾಟರ್ಗೂ ನಾರ್ಮಲ್ ವಾಟರ್ಗೂ ಹಾಕುವಾಗ ಸೊ ಅದರ ಕ್ಯಾಲ್ಶಿಯಂ ವೈಸ್ ನಿಮಗೆ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿ ಇದರಲ್ಲೇ ನೀವು ನೋಡ್ಬೋದು. ನಮ್ಮ ನೀರಿನಲ್ಲಿ ನಿಮಗೆ ಕ್ಯಾಲ್ಶಿಯಂ ಪ್ರಾಪರ್ ಆಗಿ ಸಿಗುತ್ತೆ. ಈ ನೀರನ್ನ ನೀವು ಕುಡಿಯೋವಾಗ ನಿಮಗೆ ಜಾಯಿಂಟ್ ಪೇನ್ಸ್ ಆಗಿರಲಿ, ಮಂಡಿ ನೋವಾಗಿರಲಿ, ಸೊ ನಿಮಗೆ ಬೋನ್ ಸಂಬಂಧಪಟ್ಟ ಯಾವುದೇ ಪ್ರಾಬ್ಲಮ್ ಇದ್ರೇನು ಕೂಡ ಈ ನೀರು ಕುಡಿಯೋವಾಗಲೇ ನಿಮಗೆ ಆ ಬೋನ್ಸ್ ಬಂದು ನಿಮಗೆ ಸ್ಟ್ರಾಂಗ್ ಆಗಿ ಆಗುತ್ತೆ. ಸೊ ಅದಕ್ಕಾಗಿನೇ ಈ ಒಂದು ವಿಷಯ. ಅದೇ ನೀವು ನಾರ್ಮಲ್ ವಾಟರ್ ಕುಡಿಯೋವಾಗ ನಿಮ್ಮ ಬೋನ್ಸ್ ಹೆಲ್ತಿಯಾಗೇ ಇದ್ರೇನು ಕೂಡ ನಿಮ್ಮ ಬೋನ್ಸ್ನ ವೀಕ್ ಮಾಡುವಂಥದ್ದು ಈ ನೀರಾಗಿರುತ್ತೆ. ಯಾಕಂದರೆ ಅದರಲ್ಲಿ ಕ್ಯಾಲ್ಶಿಯಂ ಲೆವೆಲ್ ನಿಮಗೆ ಪ್ರಾಪರ್ ಆಗಿ ಇರೋದಿಲ್ಲ. ಅಂದ್ಬಿಟ್ಟು ಎಲ್ಲ ಥರದನ್ನು ನೋಡಿದ್ವಿ. ನೆಕ್ಸ್ಟು ಆಯಿಲ್. ಇವತ್ತಿನ ದಿವಸ ನಾವು ಪ್ರತಿಯೊಂದು ಅಡುಗೆ ಮಾಡಬೇಕಂದ್ರೆ ಎಣ್ಣೆ ಅನ್ನೋ ಒಂದು ವಿಷಯನ ನಾವು ಯೂಸ್ ಮಾಡ್ತೀವಿ. ಇವತ್ತಿನ ಎಣ್ಣೆ ಕೂಡ ಯಾವ ಥರ ಇದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಅಲ್ವಾ. ಆದರೂ ಕೂಡ ಒಂದು ನಿಮಗೆ ಡೆಮೋ ತೋರಿಸ್ತೀವಿ. ಏನಕ್ಕಾಗಿ ನಮಗೆ ಇವಾಗ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಿದೆ. ಈಗಿನ ಕಾಲದ ಮಕ್ಕಳೆಲ್ಲ ಜಾಸ್ತಿ ದಪ್ಪ ಆಗ್ತಾ ಇರ್ತಾರೆ. ಎಲ್ಲರಿಗೂ ಕೂಡ ಒಬೆಸಿಟಿ ಜಾಸ್ತಿ ಆಗಿ ಆಗ್ತಿರುತ್ತೆ. ರೀಸನ್ಸ್ ಏನು ಅಂದರೆ ತಗೊಳ್ಳೋಂಥ ಆಯಿಲ್. ಇವತ್ತಿನ ದಿವಸ ನಾವು ತಗೊಳ್ಳೋಂಥ ಆಯಿಲ್ ಹೆಲ್ತಿ ಇದೆಯಾ ಅನ್ಹೆಲ್ತಿ ಇದೆಯಾ ಅಂತ ಹೇಳ್ಬಿಟ್ಟು ಅದರ ಒಂದು ಡೆಮೋ ನೋಡಿ. ಸೊ ಇದು ಬಂದ್ಬಿಟ್ಟು ಜೇಡ್ ಹೆಲ್ತ್ ಆಲ್ಕಲೈನ್ ವಾಟರ್, ಇದು ಬಂದ್ಬಿಟ್ಟು ನಾರ್ಮಲ್ ವಾಟರ್. ಸೊ ನೋಡಿ, ನಮ್ಮ ಜೇಡ್ ವಾಟರಲ್ಲಿ ಆಯಿಲ್ ಬಂದು ಮಿಕ್ಸ್ ಆಗುತ್ತೆ. ಸೊ ಅವಾಗ ಇದು ಏನು ಮಾಡುತ್ತೆ ನಮ್ಮ ನೀರು ಅಂತ ಹೇಳಿದರೆ, ನಮ್ಮ ದೇಹದಲ್ಲಿರುವ ಎಕ್ಸ್ಟ್ರಾ ಫ್ಯಾಟ್ಸ್ ಏನಿದೆ ಅದನ್ನ ಈಸಿಯಾಗಿ ನಮ್ಮ ಜೇಡ್ ವಾಟರ್ ನಿಮಗೆ ರಿಮೂವ್ ಮಾಡಿ ಕೊಡುತ್ತೆ. ಅದೇ ನೀವು ನಾರ್ಮಲ್ ವಾಟರ್ ಅಂತ ಹೇಳುವಾಗ ಆಯಿಲ್ ಕಂಟೆಂಟ್ ಎಲ್ಲ ಬಂದು ನಿಮಗೆ ಜಾಸ್ತಿಯಾಗಿ ಸೇರ್ತಾ ಇರುತ್ತೆ. ಏನಕ್ಕಾಗಿ ಇವತ್ತಿನ ದಿವಸ ಜಾಸ್ತಿ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿರಲಿ, ನೆಕ್ಸ್ಟ್ ಒಬೆಸಿಟಿ ಆಗ್ತಾ ಇದ್ದಾರೆ ಅಂದರೆ ರೀಸನ್ಸ್ ಬಂದು ನಾವು ತಗೊಳ್ಳೋಂಥ ಆಯಿಲ್.
ಓಕೆನಾ. ಸೊ ಈ ಥರ ಆಯಿಲ್ನ ನೀವು ಯೂಸ್ ಮಾಡುವಾಗ ನಿಮ್ಮ ಹೆಲ್ತು ಸರಿ, ನಿಮ್ಮ ಮಕ್ಕಳ ಹೆಲ್ತ್ ಕೂಡ ಜಾಸ್ತಿ ಎಫೆಕ್ಟ್ಸ್ ಆಗುತ್ತೆ. ಅದೇ ಜೇಡ್ ವಾಟರಲ್ಲಿ ನೀವು ಅಡಿಗೆ ಮಾಡಿ ತಗೊಳ್ಳುವಾಗ ಆಯಿಲಲ್ಲಿರೋ ಕೆಮಿಕಲ್ಸ್ನ ಕೂಡ ಈಸಿಯಾಗಿ ನಿಮಗೆ ರಿಮೂವ್ ಮಾಡಿ ಕೊಡುತ್ತೆ. ಅದೇ ನಮ್ಮ ಜೇಡ್ ಹೆಲ್ತ್ ಆಲ್ಕಲೈನ್ ವಾಟರ್. ಓಕೆ ಬೈ, ಇಷ್ಟೊತ್ತು ನೀವು ನೋಡಿದ್ದು ಎಲ್ಲಾನು ಕೂಡ ಈ ಜೇಡ್ ಹೆಲ್ತ್ ಆಲ್ಕಲೈನ್ ವಾಟರ್ ಬಗ್ಗೆನೇ. ಸೊ ಈ ನೀರನ್ನ ಬಂದ್ಬಿಟ್ಟು ಸೌತ್ ಕೊರಿಯನ್ ದೇಶದಲ್ಲಿ ಹಾಸ್ಪಿಟಲಲ್ಲಿ ಯೂಸ್ ಮಾಡ್ತಾರೆ. ನಮ್ಮ ಒಂದು ಕರ್ನಾಟಕದಲ್ಲಿ ಕೂಡ ಎಷ್ಟೋ ಹಾಸ್ಪಿಟಲಲ್ಲಿ ಬಂದು ಈ ಒಂದು ಜೇಡ್ ವಾಟರ್ನ ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಡಾಕ್ಟರ್ಸ್ ಯೂಸ್ ಮಾಡ್ತಿದ್ದಾರೆ, ಯಾಕೆಂದರೆ ಈ ನೀರಿನಲ್ಲಿ ಅಷ್ಟು ಮಟ್ಟಿಗೆ ಬೆನಿಫಿಟ್ಸ್ ಇದೆ. ಯಾವ ಥರ ಸ್ಪೆಷಾಲಿಟಿ ಇದೆ ಅಂತ ಹೇಳಿದ್ರೆ, ಇದು ಬಂದು ಟಚ್ ಸ್ಕ್ರೀನ್, ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಜೇಡ್ ಫಿಲ್ಟರ್ಸ್ ಇರುತ್ತೆ, ನೆಕ್ಸ್ಟ್ ಒಳಗಡೆ ಟೈಟಾನಿಯಂ ಪ್ಲೇಟ್ಸು, ಪ್ಲಾಟಿನಿಯಂ ಕೋಟಿಂಗ್ ಕೊಟ್ಟಿರ್ತಾರೆ. ಈಗ ಪ್ಲಾಟಿನಿಯಂ ಅಂದರೆ ನಮಗೆ ಗೊತ್ತಿರೋ ವಿಷಯನೇ, ಗೋಲ್ಡ್ಗಿಂತಾನು ತುಂಬ ವ್ಯಾಲ್ಯೂಬಲ್ ಇರುವಂಥ ಒಂದು ವಿಷಯ. ಅದರ ಒಂದು ಕೋಟಿಂಗ್ ನಮ್ಮ ಒಂದು ವಾಟರ್ ಡಿವೈಸಲ್ಲಿ ನಿಮಗೆ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು 1680 ಪ್ರೋಗ್ರಾಮ್ಸ್ ಮುಖಾಂತರ ಈ ಒಂದು ವಾಟರ್ ಡಿವೈಸ್ನ ತಯಾರಿಸಿರುವಂಥದ್ದು. ಸೊ ಈ ನೀರಿನ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ನಗರ್ ಸೆಂಟ್ರಿಗೆ ವಿಸಿಟ್ ಮಾಡಿ. ಓಕೆನಾ. ಈ ವಿಡಿಯೋಗಳು ನೋಡಿರೋ ಅಪ್ಪ ಅಮ್ಮಂದರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರು, ಇಷ್ಟು ಹೊತ್ತು ಸೆರಾಕೇರ್ನ ಜೇಡ್ ಅಯೋನೈಸರ್ ವಾಟರ್ ಡಿವೈಸ್ ಬಗ್ಗೆ ತಿಳ್ಕೊಂಡ್ರಿ. ಇನ್ನು ಜನರಲ್ಲಿ ತೀರಾ ಸಾಮಾನ್ಯವಾದಂತಹ ಬಾಡಿ ಪೈನ್ ಹಾಗೂ ಮಸಲ್ ನೋವಿಗೆ ಈ ಒಂದು ಥೆರಪಿ ಹೇಗೆ ಸಹಕಾರಿಯಾಗಲಿದೆ, ಈ ಒಂದು ಥೆರಪಿಯಿಂದ ಯಾವ ಯಾವ ಬೆನಿಫಿಟ್ಗಳು ನಮ್ಮ ದೇಹಕ್ಕೆ ಒದಗುತ್ತವೆ, ಪ್ರತ್ಯೇಕವಾಗಿ ಸ್ತ್ರೀಯರು ಹಾಗೂ ವೃದ್ಧರ ದೈಹಿಕ ಸಮಸ್ಯೆಗಳಿಗೆ ಇದು ಉಪಯೋಗಕರವೇ, ಈ ಥೆರಪಿಯಿಂದ ಮೂಳೆಯ ಆರೋಗ್ಯ ಹೆಚ್ಚುತ್ತಾ, ಇದರ ಎಕ್ಸೈಸ್ ಥೆರಪಿಯಿಂದ ಏನು ಲಾಭ, ಇದರ ಜೊತೆಗೆ ಇತರೆ ಔಷಧಿಗಳನ್ನೇನಾದರೂ ಸೇವಿಸಬೇಕಾ, ಇದಕ್ಕೆಲ್ಲ ಉತ್ತರ ಇಲ್ಲಿದೆ ನೋಡಿ. ನಮಸ್ತೆ. ಇವಾಗ ಇವರಿಗೆ ಥೈರಾಯ್ಡ್ ಇರ್ಬೋದು, ಇಲ್ಲ ಸರ್ವಿಕಲ್ ಪ್ರಾಬ್ಲಮ್ ಇರ್ಬೋದು, ಕೆಲವರಿಗೆ L3 L4 ಪ್ರಾಬ್ಲಮ್ ಇರುತ್ತೆ, ಆ ರೀತಿ ಮಂಡಿ ನೋವು ಇರುತ್ತೆ, ಹ್ಯಾಂಕಲ್ ಪೈನ್ ಇರುತ್ತೆ, ಮತ್ತೆ ನಮ್ನೆಸ್ ಆಗ್ತಾ ಬರುತ್ತೆ. ಈ ಶುಗರ್ ಜಾಸ್ತಿ ಇರೋದ್ರಿಂದ ಕೈಗಳು ಕಾಲುಗಳು ನಮ್ನೆಸ್ ಆಗ್ತಾ ಬರುತ್ತೆ. ಅವಾಗ ಈ ರೀತಿ ಸ್ಟ್ರೈಟ್ ಆಗಿ ಮಲಗಿಸಿ ಈ ಎರಡು ಕೈಯನ್ನ ಬೆಡ್ಶೀಟ್ ಒಳಗಡೆ ಈ ಒಂದು ಸೊಂಟದ ಕೆಳಗಡೆ ಹಾಕ್ಲಿಕ್ಕೆ ನಾವು ಹೇಳ್ತೀವಿ. ಅವಾಗ ಈ ಒಂದು ವಾರ್ಮ್ ಅಪ್ ಹೋಗ್ಬೇಕಾದ್ರೆ ನಮಗೆ FI ಫಾರ್ ಇನ್ಫ್ರಾ ರೆಡ್ ರೇಸಸ್ ಅನ್ನೋದು ನಮಗೆ ಸಿಗ್ತಾ ಬರುತ್ತೆ, ವಿಟಮಿನ್ ಡಿ ಅನ್ನೋದು ಸಿಗ್ತಾ ಬರುತ್ತೆ. ಸೊ ಅವಾಗ ಇವ್ರಿಗೆ ಇವಾಗ ಲೋವರ್ ಬ್ಯಾಕ್ ಪೈನ್ ಜಾಸ್ತಿ ಇತ್ತು ಅಂದಾಗ ಈ ಎರಡೂ ಕಾಲುಗಳನ್ನ ಮಡಚಿ ನಾವು ಥೆರಪಿಯನ್ನ ಕೊಡ್ತಾ ಹೋಗ್ತೀವಿ. ಈ ಥೆರಪಿಯನ್ನ ಕೊಡ್ಬೇಕಾದ್ರೆ ಇವಾಗ ಈ ಸ್ವಲ್ಪ ಶೇಕ್ ಮಾಡ್ಲಿಕ್ಕೂ ಕೂಡ ಹೇಳ್ತೀವಿ. ಈ ರೀತಿ ಮಾಡಬೇಕಾದ್ರೆ ಈ ಬ್ಯಾಕ್ ಅನ್ನೋದು ಇಲ್ಲಿ ಈ ಮ್ಯಾಟಲ್ಲಿ ಟಚ್ ಆಗಬೇಕಾದ್ರೆ ಅವರಿಗೆ ಆ ಒಂದು ನರ ಬ್ಯಾಕಲ್ಲೆಲ್ಲ ಆ ರಕ್ತ ಚಲನೆ, ಆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗ್ಲಿಕ್ಕೆ ಸಹಾಯ ಅನ್ನೋದು ಆಗತ್ತೆ. ಅದೇ ರೀತಿ ಅತಿ ಹೆಚ್ಚಾಗಿ ಸ್ವೆಟ್ಟಿಂಗ್ ಅನ್ನೋದು ಹೆಚ್ಚಾಗಿ ಬರಬೇಕಾದ್ರೆ ನಮ್ಮ ಬಾಡಿಯ ಕೆಟ್ಟಂಶ ಹೊರಗಡೆ ಬರ್ಲಿಕ್ಕೂ ಕೂಡ ಅವಕಾಶ ಆಗತ್ತೆ. ಅವಾಗ ಇವಾಗ ತುಂಬಾ ಜನ ಹೇಳ್ತಾರೆ, ನನಗೆ ಈ ಒಂದು ಸೈಡ್ ಶೋಲ್ಡರ್ ಪೈನ್ ಇದೆ, ಈ ಕೈ ನೋವಿದೆ, ನಮಗೆ ಈ ಕೈ ಯಾವಾಗಲೂ ನಮ್ನೆಸ್ ಆಗುತ್ತೆ ಅಂತ ಹೇಳಿ ಅವಾಗ ಸೈಡಿಗೆ ತಿರುಗಿಸಿ ಮಲಗಿಸ್ತೀವಿ. ಅವರಿಗೆ ಇಲ್ಲಿ ಬ್ಲಡ್ ಕ್ಲಾಟ್ಸ್ ಇರುತ್ತೆ, ಇಲ್ಲ ಗೆಡ್ಡೆಗಳು, ಕೊಲೆಸ್ಟ್ರಾಲ್ ಗೆಡ್ಡೆಗಳು ಇರುತ್ತೆ, ಅದೆಲ್ಲ ಕೂಡ ದಿನ ಒಂದೇ ದಿನಕ್ಕೆ ಗುಣ ಆಗಲ್ಲ, ದಿನೇ ಗುಣ ಆಗ್ತಾ ಬರುತ್ತೆ. ಮೇನ್ ನೀರ್ ಹೆಚ್ಚಾಗಿ ಕುಡಿಸಿ ಈ ಒಂದು ಥೆರಪಿಯನ್ನ ನಾವು ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಇವಾಗ ಈ ಒಂದು ಸೈಡ್ ಆಯ್ತು, ಇವಾಗ ಲೆಫ್ಟ್ ಸೈಡ್ ಆಯ್ತು, ಮತ್ತೆ ನಾವು ರೈಟ್ ಸೈಡ್ ಮಲಗಿಸ್ತೀವಿ. ಒಂದು 5 ನಿಮಿಷ ಆ ಒಂದು ರೈಟ್ ಸೈಡ್ ಅನ್ನ ಮಲಗಿಸ್ತಾ ಹೋಗ್ತೀವಿ. ಅವು ಕೆಲವರಿಗೆ ಈ ಮಂಡಿ ಭಾಗದಲ್ಲಿ ಪೇನ್ ಇರುತ್ತೆ, ಮತ್ತೆ ವೆರಿಕೋಸ್ ವೇನು, ನರಗಳು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಈ ತೊಡೆ ಭಾಗದಲ್ಲಿ ಪೂರ್ತಿಯಾಗಿ ಪೇನ್ ಇರುತ್ತೆ, ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಈ ಸೈಡಲ್ಲೂ ಕೂಡ ಪೇನ್ ಅನ್ನೋದು ಜಾಸ್ತಿ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಒಬೇಸ್ ಅನ್ನೋದು ಇರುತ್ತೆ, ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದು ಹಾಗೆ 20 ನಿಮಿಷ ಆದ್ಮೇಲೆ ನಾವು ಉಲ್ಟಾ ಈ ಆರ್ಗನ್ಸ್ ಥೆರಪಿ ಅಂತೇಳಿ ಉಲ್ಟಾ ಕೊಡ್ತೀವಿ. ಈ ಉಲ್ಟಾ ಕೊಟ್ಟು ಅವಾಗ್ಲೂ ಕೂಡ ಎರಡು ಕೈಯನ್ನ ಒಳಗಡೆ ಹಾಕಿ ನಾವು ಈ ರೀತಿ ಥೆರಪಿ ಕೊಡ್ಬೇಕಾದ್ರೆ ಅವ್ರಿಗೆ ಕಣ್ಣಲ್ಲಿ ಪೊರೆ ಇರ್ಬೋದು, ಸರಿಯಾಗಿ ENT ಪ್ರಾಬ್ಲಮ್ಸ್ ಇರುತ್ತೆ, ಥೈರಾಯ್ಡ್ ಇರುತ್ತೆ, ಹೆಣ್ಮಕ್ಳಲ್ಲಿ ಪ್ಯಾಂಕ್ರಿಯಸ್ ಪ್ರಾಬ್ಲಮ್ ಇರುತ್ತೆ, ಬ್ಲಾಡರ್ ಸ್ಟೋನ್ ಇರುತ್ತೆ, ಕಿಡ್ನಿ ಸ್ಟೋನ್ ಇರುತ್ತೆ, ಒಬೇಸ್ ಜಾಸ್ತಿ ಇರ್ತಾರೆ, ಅವರಿಗೆ ಜೀರ್ಣಕ್ರಿಯೆ ಇರೋದಿಲ್ಲ, ಗ್ಯಾಸ್ಟ್ರಿಕ್ ಹೆಚ್ಚಾಗಿರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಈ ಒಂದು ಸೊಂಟವನ್ನ ಸ್ವಲ್ಪ ಶೇಕ್ ಮಾಡ್ಲಿಕ್ಕೆ ಹೇಳ್ತೀವಿ. ಈ ರೀತಿ ಶೇಕ್ ಮಾಡಬೇಕಾದ್ರೆ ಒಳಗಡೆನೆ ಎಕ್ಸಸೈಸ್ ಥೆರಪಿ ಅಂತಾನೂ ಕೂಡ ಹೇಳ್ತಾ ಬರ್ತೀವಿ. ಈ ಒಂದು ಎಕ್ಸಸೈಸ್ ಥೆರಪಿಯಿಂದ ನಮಗೆ ಆ ಸ್ವೆಟ್ಟಿಂಗ್ ಹೆಚ್ಚಾಗಿ ಬರಬೇಕಾದ್ರೆ ಆ ಟಾಕ್ಸಿನ್ಸ್ ಬೇಗ ರಿಲ್ಯಾಕ್ಸ್ ಅನ್ನೋದು ಆಗುತ್ತೆ. ಅದೇ ರೀತಿ ನಮಗೆ ತುಂಬಾ ನೀ ಪೈನ್ ಇದೆ, ಈ ಒಂದು ಹ್ಯಾಂಕಲ್ ಪೈನ್ ಇದೆ, ನಮಗೆ ಪಾದ ಉರಿ ಬರುತ್ತೆ ಅಂತ ಹೇಳಿ ಹೇಳ್ಬೇಕಾದ್ರೆ ಸ್ವಲ್ಪ ಅವರಿಗೆ ಏನ್ ಮಾಡ್ತೀವಿ, ಈ ರೀತಿಯಲ್ಲಿ ಎಕ್ಸಸೈಸ್ ಮಾಡಿಸ್ತಾ ಹೋಗ್ತೀವಿ. ಸ್ವಲ್ಪ ಈಗ ಎಕ್ಸಸೈಸ್ ಮಾಡಿಸ್ಬೇಕಾದ್ರೆ ಆ ಒಂದು ಮಂಡಿ ನೋವು ಗುಣ ಆಗ್ತಾ ಬರುತ್ತೆ. ಅದೇ ರೀತಿ ಕಾಲನ್ನ ಸ್ವಲ್ಪ ಸ್ಟ್ರೆಚ್ ಮಾಡಿ ಅವ್ರ ಥೆರಪಿಯನ್ನ ತಗೊಳ್ಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿ ವೆರಿಕೋಸ್ ವೇನ್ ಆ ರೀತಿ ಎಲ್ಲ ಇರಬೇಕಾದ್ರೆ ಕಡಿಮೆ ಆಗ್ತಾ ಬರುತ್ತೆ. ಇನ್ನ ನಿಮ್ಗೆ ತುಂಬಾ ಹೆಚ್ಚಾಗಿ ಡೀಟೇಲ್ಸ್ ಬೇಕು ಈ ಥೆರಪಿ ಬಗ್ಗೆ, ಹೇಗೆಲ್ಲ ನೀವು ಫ್ರೀಯಾಗಿ ಕೊಡ್ತಾ ಇದ್ದೀರಾ, ಮಾತ್ರೆ ಇಲ್ಲದೆ ಹೇಗೆಲ್ಲ ನೀವು ಕ್ಯೂರ್ ಮಾಡ್ತೀರಾ ಅಂತೇಳಿ ನಿಮ್ಗೆ ತುಂಬಾ ಡೀಟೇಲ್ಸ್ ಬೇಕು ಅಂದಾಗ ನೀವು ವಿಸಿಟ್ ಮಾಡಿ. ಇನ್ನು ಸ್ಟೀಮ್ ಥೆರಪಿ
ಏನಿದು ಸ್ಟೀಮ್ ಥೆರಪಿ? ಈ ಸ್ಟೀಮ್ ಥೆರಪಿಯು ದೇಹದಲ್ಲಿ ಏನೇನು ಹಾಗೂ ಯಾವ ವಿಟಮಿನ್ ಅಂಶಗಳನ್ನ ವೃದ್ಧಿಸುತ್ತೆ? ಈ ಸ್ಟೀಮ್ ಥೆರಪಿಯ ಸರ್ಟಿಫೈಡ್ ವಿಧಾನವನ್ನ ನಾವು ಹೇಗೆ ನಂಬೋದು? ಈ ನಿಟ್ಟಿನಲ್ಲಿ ಸೆರಾಕೇರ್ನ ಕಾರ್ಯವಿಧಾನ ಹೇಗಿದೆ? ಸ್ಟೀಮ್ ಥೆರಪಿಗೆ ಬಳಕೆಯಾಗುವಂತಹ ಉಪಕರಣಗಳು ಯಾವುವು? ಈ ಜೇಡ್ ಸ್ಟೀಮರ್ನಿಂದ ಸಿಗಬಹುದಾದಂತಹ ಹೆಚ್ಚುವರಿ ಬೆನಿಫಿಟ್ಗಳೇನು? ಹಾಗೂ ಯಾರು ಈ ಸ್ಟೀಮ್ ಥೆರಪಿಗೆ ಒಳಗಾಗಬೇಕು? ಇದಕ್ಕೆಲ್ಲ ಉತ್ತರ ಇಲ್ಲಿದೆ ನೋಡಿ. ಓಕೆ ಅಪ್ಪ, ಎಲ್ಲರಿಗೂ ನಮಸ್ಕಾರ. ಈ ರೀತಿಯಾಗಿ 4 ಸ್ಟೋನ್ಸ್ ಇರುತ್ತೆ. ಈ ಒಂದು 4 ಸ್ಟೋನ್ ಅಲ್ಲಿ ಬಂದ್ಬಿಟ್ಟು ಫಾರ್ ಇನ್ಫ್ರಾರೆಡ್ ಅಂದ್ರೆ ವಿಟಮಿನ್ ಡಿ. ಓಕೆನಪ್ಪಮ್ಮ, ಈ ಒಂದು ಕಲ್ಲಲ್ಲಿ ಬಂದು ವಿಟಮಿನ್ ಡಿ ಅನ್ನೋ ರೇಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಅಂದ್ರೆ ಸನ್ಲೈಟ್ ಅಲ್ಲಿ ಬಂದು ನಮ್ಗೆ ಏನಾಗುತ್ತೆ, ಸೂರ್ಯನ ಕಿರಣದಲ್ಲಿ ಬಂದು ಡಿ ವಿಟಮಿನ್ ಸಿಗುತ್ತೆ. ಅಂದ್ರೆ ಮಾರ್ನಿಂಗ್ ಎಳೆ ಬಿಸಿಲನ್ನ ತಗೋಬೇಕಾದ್ರೆ ಆ ಒಂದು ಸನ್ಲೈಟ್ ಅಲ್ಲಿ ಡಿ ವಿಟಮಿನ್ ಸಿಗ್ತಾ ಹೋಗುತ್ತೆ. ಆ ಒಂದು ಡಿ ವಿಟಮಿನ್ ನ ಬಂದು ಈಗ ನಾಸಾ ಕಂಪನಿ, ಸೋನಾ ರಿಸರ್ಚ್ ಇವರೆಲ್ಲರೂ ಕೂಡ ಏನ್ ಮಾಡಿದ್ದಾರೆ, ರಿಸರ್ಚ್ ಅನ್ನ ಮಾಡಿದ್ದಾರೆ. ಇದರಲ್ಲಿ ಬಂದು ಡಿ ವಿಟಮಿನ್ ಸಿಗುತ್ತೆ ಅಂತೇಳಿ ಈ ಒಂದು ಕಲ್ಲು ಮುಖಾಂತರ ನಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದೀವಿ, ಸ್ಟೀಮರ್ ಅನ್ನ ಕೊಡ್ತಾ ಇದೀವಿ. ಈ ನಮ್ಮ ಬಾಡಿಗೆ ತಗೊಳ್ಳೋದ್ರಿಂದ ಯಾವ ರೀತಿಯಾಗಿ ನಮ್ಮ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುತ್ತೆ, ಅದು ಹೇಗೆ ಒಳಗಡೆ ಹೀಟ್ ಆಗುತ್ತೆ ನಾವು ನೋಡ್ಬೋದಪ್ಪ ಅಮ್ಮ. ಈಗ ನಾವು ಬಂದು ಅವಾಗೆಲ್ಲ ನೋಡ್ಬೇಕಾದ್ರೆ ಜೀರಿಗೆ, ಅರಿಶಿನ ಹಾಕಿ ಸ್ಟೀಮ್ ನ ತಗೊಳ್ತಾ ಇದ್ವಿ. ಇವಾಗ ನೋಡ್ಬೇಕಾದ್ರೆ ನಾವಿಲ್ಲಿ ನೀರ್ ಹಾಕಿದೀವಿ. ಇದು ಬಂದು ಸ್ಟೀಮ್ ಬಾಕ್ಸ್ ಅಂತ ಹೇಳಿ ಇದರಲ್ಲಿ ಬಂದು ಎಲ್ಲರಿಗೂ ಥೆರಪಿನ ಕೊಡ್ತಾ ಇದ್ದಾರೆ. ಈಗ ಅಮ್ಮ ಬಂದು ಒಳಗಡೆ ಕೂತಿದ್ದಾರೆ. ಅಮ್ಮ ಕಣ್ಣು ಓಪನ್ ಮಾಡ್ಕೊಂಡು ಮೂಗಲ್ಲಿ ಬಾಯಲ್ಲಿ ಚೆನ್ನಾಗಿ ಬ್ರೀತ್ ಮಾಡಿ ಸ್ಟೀಮ್ ನ ತಗೊಳ್ಳಿ. ಹಾಗೆ ಒಂದು 5 ನಿಮಿಷ ಆದ್ಮೇಲೆ ಎಮ್ಮೆ ಫೇಸ್ ನ ಚೆನ್ನಾಗಿ ರಬ್ ಮಾಡಬೇಕು. ಓಕೆನಮ್ಮ, ಅಂದ್ರೆ ಮುಖದಲ್ಲಿ ಏನೇ ಒಂದು ಜಿಟ್ಟಿದ್ರು ಕೂಡ ಆಚೆಗೆ ಬಂದ್ಬಿಡುತ್ತೆ. ಈಗ ಅಮ್ಮ ಬಂದು ಒಳಗಡೆ ಕೂತಿದ್ದಾರೆ, ನಾನು ಕವರ್ ಮಾಡ್ತಾ ಇದ್ದೀನಿ ಇದನ್ನ. ಇದನ್ನ ಬಂದು ಸ್ಟೀಮ್ ರೂಮ್ ಅಂತಾನು ಕೂಡ ಹೇಳ್ತಾರೆ. ಈ ರೀತಿಯಾಗಿ ಫುಲ್ ಆಗಿ ಸ್ಟೀಮ್ ಬಂದು ಕವರ್ ಆಗಿ ನಾವು ಒಳಗಡೆ ಕೂತ್ಕೋಬೇಕಾದ್ರೆ ಕೋಲ್ಡ್ ಆಗಿರ್ಬೋದು, ಕಾಫ್ ಆಗಿರ್ಬೋದು, ಅಥವಾ ಫೀವರ್ ಆಗಿರ್ಬೋದು, ಅಥವಾ ಬೇರೆ ಇನ್ಫೆಕ್ಷನ್ ಆಗಿರ್ಬೋದು, ಯಾವುದೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ನಾವು ಈ ರೀತಿಯಾಗಿ ಒಳಗಡೆ ಕೂತ್ಕೊಂಡು ಒಂದು 20 ನಿಮಿಷ ಸ್ಟೀಮ್ ನ ತಗೋಬೇಕಾದ್ರೆ ನಮ್ಮ ಎಲ್ಲಾ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗುತ್ತೆ. ಇದ್ರ ಒಳಗಡೆ ಬಂದು 20 ನಿಮಿಷ ಕೂತ್ಕೊಳ್ಳೋ ಸ್ಟೀಮ್ ನ ತಗೋಬೇಕಾದ್ರೆ 2000 ಕ್ಯಾಲರೀಸ್ ಬರ್ನ್ ಆಗುತ್ತೆ. ಆ 2000 ಕ್ಯಾಲರೀಸ್ ಅಂತಂದ್ರೆ ಏನೆಲ್ಲ ಒಳಗಡೆ ಅನ್ವಾಂಟೆಡ್ ಟಾಕ್ಸಿನ್ಸ್ ಇದೆ, ವಿಷಕಾರಿ ಅಂಶ ಅಂತ ಹೇಳ್ತೀವಲ್ವಾ. ಆ ಅನ್ವಾಂಟೆಡ್ ಟಾಕ್ಸಿನ್ಸ್ ಎಲ್ಲ ಏನಾಗುತ್ತೆ, ನಮಗೆ ಯೂರಿನಲ್ಲಿ, ಮೋಷನ್ ಅಲ್ಲಿ, ಸ್ವೆಟ್ಟಿಂಗ್ ಅಲ್ಲಿ ಆಚೆಗೆ ಬಂದ್ಬಿಡುತ್ತೆ. ಅದ್ರ ಜೊತೆಗೆ ಈಗ ಇವಾಗ ನೋಡ್ಬೇಕಾದ್ರೆ ಬ್ಯಾಕ್ಟೀರಿಯಾಸ್, ವೈರಸ್ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತೆ ಫಂಗಸ್ ಇದು ಕೂಡ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ಒಂದು ಕಿಲ್ ಮಾಡೋದು ಕೆಪಾಸಿಟಿ ಯಾವುದಕ್ಕೆ ಅಂದ್ರೆ ನಮ್ಮ ಜೇಡ್ ಸ್ಟೀಮರ್ಗೆ ಅಂತ ಹೇಳ್ಬೋದು. ಓಕೆನಪ್ಪ, ಆ ರೀತಿ ಒಂದು ಬೆಸ್ಟ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಈಗ ಯಾವ್ದೊಂದು ಬ್ಯಾಕ್ಟೀರಿಯಾಸ್ ಬಂದ್ರು ಕೂಡ ಫಸ್ಟ್ ಮೂಗಿಂದನೇ ಶುರುವಾಗುತ್ತೆ. ಮೂಗ ಶುರುವಾಗಿ ಆಮೇಲೆ ಬಾಯಲ್ಲಿ ಬರುತ್ತೆ. ಬಾಯಿಂದ ಏನಾಗುತ್ತೆ, ನಮಗೆ ಲಂಗ್ಸ್ ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಆ ಲಂಗ್ಸ್ ಅಲ್ಲಿ ಹೋಗಿ ಸೇರ್ಕೊಂಡಾಗ ಲಂಗ್ಸ್ ಇನ್ಫೆಕ್ಷನ್ ಆಗುತ್ತೆ, ಕಫ ಕಟ್ಕೊಳ್ಳುತ್ತೆ, ಇಲ್ಲ ಬೇರೆ ಪ್ರಾಬ್ಲಮ್ಸ್ ಶುರುವಾಗುತ್ತೆ. ಆವಾಗಲೇ ನಮ್ಗೆ ಏನಾಗೋದು, ಒಂದು ಬ್ಯಾಕ್ಟೀರಿಯಾಸ್ ಬಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಆ ಗೊತ್ತಾದಾಗ ಏನಂತ ಕೆಮ್ಮು, ಕಾಫು, ಕೋಲ್ಡ್, ಫೀವರ್ ಎಲ್ಲ ಸಮಸ್ಯೆಗಳು ಬರಕ್ ಶುರುವಾಗುತ್ತೆ. ಅಂತ ಒಂದು ಟೈಮ್ ಅಲ್ಲಿ ಯಾರಿಗೆಲ್ಲ ಇವತ್ತರ ಒಂದು ಫೀವರ್ ಬರುತ್ತೆ, ಕೋಲ್ಡ್ ಆಗುತ್ತೆ, ಕಫ ಕಟ್ಕೊಳ್ಳುತ್ತೆ, ಯಾವುದೇ ಒಂದು ಬ್ಯಾಕ್ಟೀರಿಯಾಸ್ ಇದ್ರೂ ಕೂಡ ಈ ಒಂದು ಸ್ಟೀಮ್ ಥೆರಪಿನ ತಗೋಬೇಕಾದ್ರೆ 100% ಕ್ಯೂರ್ ಆಗುತ್ತೆ. ಅದ್ರ ಜೊತೆಗೆ ಯಾರಿಗೆಲ್ಲ PCOD ಇದೆ, ಥೈರಾಯ್ಡ್ ಸಮಸ್ಯೆ ಇದೆ, ಯೂಟ್ರಸ್ ಪ್ರಾಬ್ಲಮ್ ಇದೆ, ಫೈಬ್ರಾಯ್ಡ್ ಅಲ್ಲಿ ಗೆಡ್ಡೆ ಇದೆ, ಯಾವುದೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ಕ್ಯೂರ್ ಆಗ್ತಾ ಹೋಗುತ್ತೆ. ಒಂದು 20 ಮಿನಿಟ್ಸ್ ಪ್ರತಿ ದಿವಸ ನಾವು ಸ್ಟೀಮ್ ನ ತಗೋಬೇಕಾದ್ರೆ, ಅಂದ್ರೆ ಫಸ್ಟ್ ಬಿಫೋರ್ ನೀರ್ ಕುಡಿಬೇಕು, ಆಮೇಲೆ ಏನ್ ಮಾಡ್ಬೇಕು, ಸ್ಟೀಮ್ ನ ತಗೋಬೇಕು. ಆಮೇಲೆ ಸ್ಟೀಮ್ ತಗೊಂಡಾದ್ಮೇಲೆ ಮತ್ತೆ ನಾವ್ ಏನ್ ಮಾಡ್ಬೇಕು, ನೀರನ್ನ ಕುಡಿಬೇಕು. ಆ ನೀರ್ ಕುಡಿದು ನಾವು ಸ್ಟೀಮ್ ನ ತಗೋಬೇಕಾದ್ರೆ ಒಳಗಿರುವಂತ ಟಾಕ್ಸಿನ್ಸ್ ಎಲ್ಲ ಯೂರಿನಲ್ಲಿ, ಮೋಷನ್ ಅಲ್ಲಿ ಆಚೆಗೆ ಬಂದ್ಬಿಡುತ್ತೆ. ಅದ್ರ ಜೊತೆಗೆ ಸ್ವೆಟ್ಟಿಂಗ್ ಅಲ್ಲೂ ಕೂಡ ಆಚೆ ಬರ್ತಾ ಹೋಗುತ್ತೆ. ಈ ರೀತಿ ಪ್ರತಿ ದಿವಸ ತಗೋಬೇಕಾದ್ರೆ 100% ನಮ್ಮ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಅದ್ರ ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗ್ತೀವಿ. ಮತ್ತೆ ಯಾರಿಗೆಲ್ಲ ಥೈರಾಯ್ಡ್ ಇದೆ, ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ತಾ ಇರ್ತಾರೆ, ಅಥವಾ ಲಿವರ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ, ಶುಗರ್ ಇದೆ, BP ಇದೆ, ಬೇರೆ ಸಮಸ್ಯೆ ಇದೆ, ಇಲ್ಲ ನೀ ಪೇನು, ಬ್ಯಾಕ್ ಪೇನು, ಒಬೆಸಿಟಿ, ಯಾವುದೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ಏನಾಗುತ್ತೆ, ಈ ಒಂದು ಸ್ಟೀಮ್ ಥೆರಪಿನ ಮಾಡಬೇಕಾದ್ರೆ 100% ಸಾಲ್ವ್ ಆಗ್ತಾ ಹೋಗುತ್ತೆ. ಮತ್ತೆ ಮುಖ್ಯವಾಗಿ ಇನ್ನೊಂದು ಏನಂದ್ರೆ, ನಾವು ಪ್ರತಿಯೊಬ್ಬರು ಕೂಡ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀವಿ ಅಲ್ಲಪ್ಪ, ನಮ್ಮ ಸ್ಕಿನ್ ಬಂದು ಚೆನ್ನಾಗಿರ್ಬೇಕು, ಗ್ಲೋ ಆಗಿರ್ಬೇಕು ಅಂತೇಳಿ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗ್ತೀವಿ. ಅಲ್ಲೂ ಕೂಡ ಏನ್ ಮಾಡ್ತಾರೆ, ಬ್ಲೀಚಿಂಗ್ ಎಲ್ಲ ಮಾಡ್ತಾರೆ, ಫೇಸ್ ಎಲ್ಲ ಕ್ಲೀನ್ ಮಾಡ್ತಾರೆ. ಆದ್ರೆ ಪ್ರತಿ ದಿವಸ ನಮ್ಮ ಸ್ಟೀಮ್ ಥೆರಪಿನ ಫೇಸ್ಗೆ ತಗೋಬೇಕಾದ್ರೆ, ಇಲ್ಲ ಫುಲ್ ಬಾಡಿಗೆ ತಗೋಬೇಕಾದ್ರೆ ನಮ್ಮ ಸ್ಕಿನ್ ಕೂಡ ಏನಾಗುತ್ತೆ, ಗ್ಲೋ ಆಗ್ತಾ ಬರುತ್ತೆ. ಯಾರಿಗೆಲ್ಲ ಅಂದ್ರೆ ವೈಟ್ ಪ್ಯಾಚಸ್, ಬ್ಲಾಕ್ ಪ್ಯಾಚಸ್, ಮತ್ತೆ ಪಿಂಪಲ್ಸ್, ಡ್ರೈ ಸ್ಕಿನ್, ಆಯಿಲ್ ಸ್ಕಿನ್, ಈ ಎಲ್ಲಾ ಪ್ರಾಬ್ಲಮ್ಸ್ ಕೂಡ ಏನಾಗುತ್ತೆ, ಈ ಒಂದು ಸ್ಟೀಮ್ ಥೆರಪಿನ ತಗೋಬೇಕಾದ್ರೆ 100% ಸಾಲ್ವ್ ಆಗುತ್ತೆ. ನಾವು ಬ್ಯೂಟಿ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ. ಅಷ್ಟು ಒಂದು ಒಳ್ಳೆ ರಿಸಲ್ಟ್, ಅಷ್ಟು ಒಂದು ಬ್ಯೂಟಿ ನಮ್ಮ ಸ್ಟೀಮ್ ಥೆರಪಿ ಮುಖಾಂತರ ಸಿಗ್ತಾ ಹೋಗುತ್ತೆ. ಅಷ್ಟು ಬೆಸ್ಟ್ ರಿಸಲ್ಟ್ ಇದರಲ್ಲಿ ಸಿಗ್ತಾ ಇದೆ. ಈಗ ಅಮ್ಮನೂ ಕೂಡ ಸ್ಟೀಮ್ ನ ತಗೊಳ್ತಾ ಇದ್ದಾರೆ. ಅವ್ರ ಆಚೆ ಕಡೆ ಬಂದ್ಮೇಲೆ ಕೇಳೋಣ ಆ ಒಂದು ಸ್ಟೀಮ್ ಅನುಭವ ಹೇಗಿತ್ತು ಅಂತೇಳಿ. ಅಮ್ಮ ನಮಸ್ತೆ ಅಮ್ಮ.
ಈ ಒಂದು ಸ್ಟ್ರೀಮ್ ಅನುಭವ ಹೇಗಿತ್ತಮ್ಮ ನಿಮ್ಗೆ? ಫುಲ್ಲೆಲ್ಲ ಹೀಟ್ ಆಯಿತು, ಮತ್ತು ಇದೆಲ್ಲ ಸೆಕೆ ಎಲ್ಲ ಜಾಸ್ತಿ ಆಯಿತು, ನೀರೆಲ್ಲ ಮೈ ಮೇಲಿಂದ ಹರಿತಾ ಇತ್ತು, ತಲೆಯಿಂದ ಕಾಲಿವರೆಗೂ ಫುಲ್ ಬಾಡಿ ಹೀಟ್ ಆಗಿದೆ. ಇಷ್ಟು ಸ್ವೆಟ್ಟಿಂಗ್ ನಿಮ್ಗೆ ಯಾವಾಗ್ಲಾರು ಬಂದಿತ್ತಾ? ಇಲ್ಲ, ಬಂದಿಲ್ಲ. ನಿಮ್ಗೆ ನಂಬಿಕೆ ಇದೆಯಾ ನಾನು ಇದ್ರ ಸ್ಟ್ರೀಮ್ ಮಾಡ್ಬೇಕಾದ್ರೆ 100% ನಾನು ವೆಯ್ಟ್ ಲಾಸ್ ಆಗ್ತೀನಿ ಅಂತ ಹೇಳಿ? ಖಂಡಿತ ವೆಯ್ಟ್ ಲಾಸ್ ಆಗ್ತೀನಿ. ನಾನು ಇದು ತಗೊಳ್ಳೋದ್ರಿಂದ ಖಂಡಿತ ನಾನು ವೆಯ್ಟ್ ಲಾಸ್ ಆಗೇ ಆಗ್ತೀನಿ. ನಿಮ್ಗೆ ನಂಬಿಕೆ ಇದೆಯಮ್ಮ? ಖಂಡಿತ ನಂಬಿಕೆ ಇದೆ. ಇಲ್ಲಿ ಬರುವಂತ ಅಪ್ಪ ಅಮ್ಮಂಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದನ್ನು ತಗೊಳ್ಳಿ, ನೀವು ಡೈಲಿ ಬಂದು ಒಂದಿನ ಬಿಟ್ಟು ಒಂದಿನ ಅದು ತಗೊಳ್ಳಿ, ನಿಮಗೆ ವೆಯ್ಟ್ ಲಾಸು ಆಗುತ್ತೆ ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ. ಯಾವಾಗ ಒಳಗಡೆಯಿಂದ ಸೆಕೆ ನೀರು ಆಚೆ ಬರುತ್ತೋ, ಕೆಟ್ಟ ನೀರೆಲ್ಲ ಬರೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಓಕೆ ಅಪ್ಪ ಅಮ್ಮ, ನೋಡಿದ್ರಲ್ವಾ ಅಮ್ಮನ ಅನುಭವ ಎಷ್ಟು ಚೆನ್ನಾಗಿದೆ ಅಂತೇಳಿ. ಅದೇ ರೀತಿ ಎಲ್ರಿಗೂ ಕೂಡ ಡೌಟ್ಸ್ ಇರುತ್ತೆ, ಇಲ್ಲಿ ಹೇಗೆ ಫ್ರೀ ಸರ್ವಿಸ್ ನ ಕೊಡ್ತಾ ಇದ್ದಾರೆ, ಈ ಒಂದು ಸ್ಟ್ರೀಮ್ ನ ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ, ನಾವು ಹೋದ ಕ್ಯೂರ್ ಆಗುತ್ತಾ ಇಲ್ವಾ ಅದು ಡೌಟ್ಸ್ ಇರುತ್ತೆ. ನೀವು ಒಂದ್ಸರಿ ಬಂದು ಇಲ್ಲಿ ವಿಸಿಟ್ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಷ್ಟೋ ಜನ ಬಂದು ಟ್ಯಾಬ್ಲೆಟ್ ಗಳ ತಗೊಳ್ತಾ ಇರ್ತಾರೆ, ಇಂಜೆಕ್ಷನ್ಗಳು ತಗೊಳ್ತಾ ಇರ್ತಾರೆ, ಎಷ್ಟೋ ದುಡ್ಡನ್ನ ಖರ್ಚು ಮಾಡಿರ್ತಾರೆ, ಆದ್ರೂ ಕೂಡ ಕ್ಯೂರ್ ಆಗಿರಲ್ಲ. ನಮ್ಮ ಸೆರಕೆ ಥೆರಪಿನ ಮಾಡ್ಬೇಕಾದ್ರೆ 100% ಕ್ಯೂರ್ ಆಗುತ್ತೆ. ₹1 ಕೂಡ ಚಾರ್ಜ್ ಇರಲ್ಲ. ನೀವೆಲ್ಲರೂ ಕೂಡ ಏನ್ ಮಾಡ್ಬೋದಪ್ಪ ಅಮ್ಮ, ಒಂದ್ಸರಿ ಬಂದು ವಿಸಿಟ್ ಮಾಡ್ಬೇಕಂತೇಳಿ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತೀವಪ್ಪ ಅಮ್ಮ. ವೀಕ್ಷಕರೇ, ಈಗ ನೀವು ವೀಕ್ಷಣೆ ಮಾಡಿದಂತಹ ಈ 3ರ ಉಪಯೋಗಗಳನ್ನ ನೀವು ಪಡ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುವಂತಹ ಲಿಂಕ್ಗಳ ಮೂಲಕ ಈ ಎಲ್ಲದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣ. ನಮಸ್ಕಾರ.